ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ನಗರದ DVS ವ್ಯಾಕ್ಸಿನ್ ಸ್ಟೋರ್ ಮೊದಲನೇ ಮಹಡಿಯ ಸಭಾಭವನದಲ್ಲಿ ಜಿಲ್ಲಾ ಮತ್ತು ತಾಲೂಕಾ ಮಟ್ಟದ ಪ್ರಾಧಿಕೃತ ಅಧಿಕಾರಿಗಳಿಗಾಗಿ ಒಂದು ದಿನದ ತರಬೇತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕರ್ನಾಟಕ ಸರ್ಕಾರ, ಕಲಬುರಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕಲಬುರಗಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ ಕಲಬುರಗಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಕೊಟ್ಟ ಕಾಯ್ದೆ 2003, ಸಿಗರೆಟ್ ಮತ್ತು ಇತರೆ ತಂಬಾಕು ಉತ್ಪನ್ನಗಳ ಅಧಿನಿಯಮ 2003ರ ಪರಿಣಾಮಕಾರಿ ಅನುಷ್ಠಾನ, ಸಾಮರ್ಥ್ಯಾಭಿವೃದ್ಧಿ ಮತ್ತು ಮೇಲ್ವಿಚಾರಣೆ ಕುರಿತು ಜಿಲ್ಲಾ ಮತ್ತು ತಾಲೂಕಾ ಮಟ್ಟದ ಪ್ರಾಧಿಕೃತ ಅಧಿಕಾರಿಗಳಿಗೆ ಒಂದು ದಿನದ ತರಬೇತಿ ಕಾರ್ಯಕ್ರಮವು ದಿನಾಂಕ 13ನೇ ಆಗಸ್ಟ್ 2025ರಂದು ಬೆಳಗ್ಗೆ 10:30 ಗಂಟೆಗೆ ಕಲಬುರಗಿ ನಗರದ ಜಿಲ್ಲಾ ಸಮೀಕ್ಷಣಾ ಅಧಿಕಾರಿಗಳ ಕಚೇರಿಯ ಹತ್ತಿರದ DVS ವ್ಯಾಕ್ಸಿನ್ ಸ್ಟೋರ್ ಮೊದಲನೆಯ ಮಹಡಿಯಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ ಕಲಬುರಗಿಯ ಹಿರಿಯ ಶ್ರೇಣಿಯ ಅಪರ ಜಿಲ್ಲಾಧಿಕಾರಿಗಳಾದ ರಾಯಪ್ಪ ಹುಣಸಗಿ KS ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿ ವಿಭಾಗದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ವಿಭಾಗೀಯ ನಿರ್ದೇಶಕರಾದ ಡಾಕ್ಟರ್ ಶಂಕರಪ್ಪ ಮೈಲಾರಿ ಆಗಮಿಸಿದ್ದರು. ಅತಿಥಿಗಳಾಗಿ ಕಲಬುರಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಾದ ಡಾಕ್ಟರ್ ಶರಣಬಸಪ್ಪ ಕ್ಯಾತ್ನಾಳ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಕಲಬುರಗಿ ಜಿಲ್ಲಾ ಸಮೀಕ್ಷಣಾ ಅಧಿಕಾರಿಗಳಾದ ಡಾಕ್ಟರ್ ರಾಕೇಶ್ ಕಾಂಬಳೆ ವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ತಂಬಾಕು ನಿಯಂತ್ರಣ ಕಾರ್ಯಕ್ರಮ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಮಾದರಿ ರಾಜ್ಯವಾಗಿ ಈ ಕಾನೂನನ್ನು ಅನುಷ್ಠಾನಗೊಳಿಸ್ತಾ ಇದ್ದೀವಿ. ಅದಕ್ಕೆ ಮುಖ್ಯವಾಗಿ ಕಾರಣ ಬಂದ್ರೆ ನಮ್ಮ ಇಲಾಖೆಯ ಎಲ್ಲ ಇಲಾಖೆಯ ಬಹಳ ಮಹತ್ತರವಾದ ಸಹಕಾರ. ವಿಶೇಷವಾಗಿ ಹೇಳಬೇಕು ಅಂತ ಹೇಳಿದ್ರೆ ದಿನಾಲೂ ರೂಟೀನ್ ಆಕ್ಟಿವಿಟಿ, ಲಾ ಇಂಪ್ಲಿಮೆಂಟೇಷನ್ ಆಕ್ಟಿವಿಟಿಗಳಿರ್ತಕ್ಕಂಥ ನಮ್ಮ ಪೊಲೀಸ್ ಇಲಾಖೆಯ ಪಾತ್ರ ಬಹಳ ಮಹತ್ವದ್ದಾಗಿದ್ದು, ಸೊ ಎಲ್ಲ ಇಲಾಖೆಯ ಸಹಕಾರದಿಂದ ಏನಪ್ಪ ಅಂದ್ರೆ ಕಳೆದ 4 ರಿಂದ 5 ವರ್ಷದ ನಮ್ಮ ಫಿನಾನ್ಷಿಯಲ್ ಇಯರ್ ಅಲ್ಲಿ ನಾವು ನೋಡ್ತಾ ಹೋದಾಗ ಇಡೀ ದೇಶದಲ್ಲಿನ ಹೈಯೆಸ್ಟ್ ಫುಟ್ಬಾಲ್ ಕೇಸಸ್ಗಳನ್ನ ಬುಕ್ ಮಾಡಿರ್ತಕ್ಕಂಥ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಲ್ಲುತ್ತೆ. ಅದರ ಎಲ್ಲ ಕ್ರೆಡಿಟು ನಮ್ಮ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ ಅದು ಸಲ್ಲುತ್ತೆ. ತಂಬಾಕು ಮತ್ತೆ ತಂಬಾಕು ಸೇವನೆಯಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳು, ಅದರ ಸಾವು ನೋವುಗಳ ಬಗ್ಗೆ ನಾವು ನೋಡ್ತಾ ಹೋದಾಗ ಬಹಳ ನಮಗೆ ಈ ಸಾವು ನೋವುಗಳು ಬಹಳ ಬೇರೆ ಬೇರೆ ಕಾಯಿಲೆಗಳಿಂದ ನಾವು ನೋಡ್ತಾ ಇದ್ವಿ. ಅದು TB ಆಗಿರ್ಬೋದು, HIV ಆಗಿರ್ಬೋದು, ಮಲೇರಿಯಾ ಆಗಿರ್ಬೋದು, ಕಾಲರಾ ಆಗಿರ್ಬೋದು. ಜಗತ್ತಿನ ಎಲ್ಲ ಸಾವು ನೋವುಗಳೇನು ಬೇರೆ ತಂಬಾಕಿನ ಹೊರತಾಗಿ ಸಾವು ನೋವುಗಳನ್ನ ಒಂದು ಕಡೆ ತೂಗಿದ್ರೆ, ತಂಬಾಕಿನಿಂದ ಆಗ್ತಕ್ಕಂಥ ಸಾವುಗಳನ್ನ ಒಂದು ಕಡೆಯಲ್ಲಿ ತೂಗಿದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ತಂಬಾಕು ಸೇವನೆಯಿಂದ ಆಗ್ತಕ್ಕಂಥ ತಂಬಾಕು ಮತ್ತು ತಂಬಾಕು ಸೇವನೆಯಿಂದ ಬರ್ತಕ್ಕಂಥ ಕಾಯಿಲೆಗಳಿಂದ ಜನರ ಸಾವನ್ನ ಜಾಸ್ತಿ ಆಗ್ತಿದ್ದಾರೆ. ಈಗ ಅದು 13 ನಮ್ಮ ಭಾರತ ದೇಶದಲ್ಲೇನೆ 13 ಲಕ್ಷಕ್ಕಿಂತ ಜಾಸ್ತಿ ಜನ ಪ್ರತಿ ವರ್ಷ 13 ಲಕ್ಷಕ್ಕಿಂತ ಜಾಸ್ತಿ ತಂಬಾಕು ಸಂಬಂಧಿ ಕಾಯಿಲೆಗಳಿಂದ ಸಾವನ್ನಾಗ್ತಿದ್ದಾರೆ. ವಿಶೇಷವಾಗಿ ಕರ್ನಾಟಕ ಸರ್ಕಾರ ಬಹಳ ಮಹತ್ತರವಾದ ಕಾನೂನುಗಳನ್ನು ಕೂಡ ಜಾರಿಗೆ ತಂದಿದೆ. ಅದು ತಮಗೆಲ್ಲರೂ ಗೊತ್ತಿರುವಂತಹ ಹಾಗೆ ಸೊ ಟೊಬ್ಯಾಕೋ ವಿಂಟರ್ ಲೈಸೆನ್ಸಿಂಗ್ ನಾವು ಕಾನೂನನ್ನು ಅನುಷ್ಠಾನಗೊಳಿಸಿದ್ದೀವಿ. ಈಗೆಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ತಂಬಾಕು ಉತ್ಪನ್ನಗಳನ್ನ ಮಾರಾಟ ಮಾಡಬೇಕಾದ್ರೆ ಪ್ರತ್ಯೇಕವಾದ ಉದ್ಯಮ ಪರವಾನಗಿಯನ್ನು ಪಡ್ಕೊಳ್ಬೇಕಂತ ಹೇಳಿಬಿಟ್ಟು ಈಗಾಗಲೇ 2022ರಲ್ಲಿ ಗೆಜೆಟ್ ನೋಟಿಫಿಕೇಶನ್ ಆಗಿರುವಂಥದ್ದು. ಸೊ ಅದಾದ ನಂತರ
ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ಬ್ಯಾನ್ ಆಗೋಕ್ಕಿಂತ ಮುಂಚೆನೆ ಎಲೆಕ್ಟ್ರಾನಿಕ್ ನಿಕೋಟಿನ್ ಡೆಲಿವರಿ ಸಿಸ್ಟಮ್ ಸಿಗರೆಟ್ ಅಂತ ಏನು ಹೇಳ್ತೀವಿ, ಸಿಗರೆಟ್ ಅನ್ನು ಸಂಪೂರ್ಣವಾಗಿ ಮ್ಯಾನುಫ್ಯಾಕ್ಚರಿಂಗ್, ಸ್ಟೋರೇಜ್, ಡಿಸ್ಟ್ರಿಬ್ಯೂಷನ್ ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ನಮ್ಮ ಕರ್ನಾಟಕದಲ್ಲಿ 2016ರಲ್ಲಿ ಕೂಡ ಅದನ್ನ ಸಿಗರೆಟ್ ಬ್ಯಾನ್ ಆಗಿದೆ. ಅದಾದ ನಂತರ 2019ರಲ್ಲಿ ನಮ್ಮ ಕೇಂದ್ರ ಸರ್ಕಾರ ಈ ಒಂದು ಸಿಗರೆಟ್ ಅನ್ನ ಸಂಪೂರ್ಣವಾಗಿ ಬ್ಯಾನ್ ಅನ್ನ ಮಾಡಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಮತ್ತು ಅವರ ಕುಟುಂಬಕ್ಕೆ ಕಳಂಕ ತರುತ್ತಿರುವವರ ಮೇಲೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಶ್ರೀ ಧರ್ಮಸ್ಥಳ ಅಭಿಮಾನಿಗಳ ವೇದಿಕೆ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಮತ್ತು ಅವರ ಕುಟುಂಬಕ್ಕೆ ಕಳಂಕ ತರುತ್ತಿರುವವರ ಮೇಲೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಶ್ರೀ ಧರ್ಮಸ್ಥಳ ಅಭಿಮಾನಿಗಳ ವೇದಿಕೆ ಕಲಬುರಗಿ ಜಿಲ್ಲೆಯ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ಪ್ರತಿಭಟನೆಯಲ್ಲಿ ಕಲಬುರಗಿ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ನಿತಿನ್ ವಿ ಗುತ್ತೇದಾರ್, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಮಾಜಿ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್, ದಿವ್ಯಾ ಹಾಗರ್ಗಿ, ಸಮಾಜ ಸೇವಕಿ ಜಯಶ್ರೀ ಮತ್ತಿಮೂಡ್, ನಾಗಲಿಂಗಯ್ಯ ಮಠಪತಿ, ರವಿ ಮದನ್ಕರ್, ಸಿದ್ದರಾಮಯ್ಯ ಹಿರೇಮಠ್, ಸುರೇಶ್ ತಂಗಾ, ಅನಿಲ್ ಕುಮಾರ್ ಡಾಂಗೆ, ಸಿಎನ್ ಬಾಬಳಗಾಂವ್, ಸೂರ್ಯಕಾಂತ್ ಔರಾದ್ ಬಿ, ರವಿಕುಮಾರ್ ನೀಲೂರ್, ಮಲ್ಲಿಕಾರ್ಜುನ್ ಸಾರ್ವಾಡ್, ಶೋಭಾ ಬಾಗೇವಾಡಿ, ಶಿವಕುಮಾರ್ ಹೆಚ್ ಮದರಿ, ಲಕ್ಷ್ಮೀಕಾಂತ್ ಸ್ವಾದಿ, ಡಾಕ್ಟರ್ ಸದಾನಂದ ಪೆರ್ಲಾ, ರವಿ ಬಿರಾದಾರ್ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ಇದರ ಹಿಂದೆ ಯಾವ ಷಡ್ಯಂತ್ರ ಇದೆ ಅಂತಕ್ಕಂಥದ್ದನ್ನ ಮೊದಲು ಪತ್ತೆ ಹಾಕಬೇಕಾದಂತ ಕೆಲಸ ಸರ್ಕಾರ ಮಾಡಬೇಕಾಗಿತ್ತು. ಆದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಕುಂಟು ನೆವ ಬೇಕಾಗಿತ್ತು. ಇವತ್ತು ಒಂದು ಷಡ್ಯಂತ್ರದ ಫಲವಾಗಿ ಆ ಅನಾಮಿಕ ವ್ಯಕ್ತಿಯನ್ನ ಸರ್ಕಾರವೇ ಕೋರ್ಟಿಗೆ ಕಳಿಸಿ SIT ರಚನೆ ಮಾಡೋ ರೀತಿಯಲ್ಲಿ ಮಾಡಿ ಇವತ್ತು ಹಿಂದೂ ಧರ್ಮಕ್ಕೆ ಚ್ಯುತಿ ತರ್ತಕ್ಕಂಥ ಕೆಲಸ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಎಲ್ಲೆಲ್ಲಿ ಇಡೀ ಭಾರತ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿ ಇದೆಯೋ ಅಲ್ಲೆಲ್ಲ ಕಡೆಗೂ ಕೂಡ ಹಿಂದೂ ಧರ್ಮಕ್ಕೆ ಚ್ಯುತಿ ತರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅವನ್ ಯಾವನ್ರಿ ಅನಾಮಿಕ ವ್ಯಕ್ತಿ, ಅವನು ಯಾವ ಬುರುಡೆಯನ್ನು ಇಟ್ಕೊಂಡು ಬಂದ, ಅದು ಎಲ್ಲಿಂದ ತಗೊಂಡು ಬಂದಿದ್ದಾನೆ ಅಂತ ಹೇಳಿ ಲಾಕಪ್ ನಲ್ಲಿ ಹಾಕಿ 4 ಹೊತ್ತು ಅವನ ಕಡೆಯಿಂದ ಬಾಯಿ ಬಿಡಿಸಬೇಕಾಗಿತ್ತು ಪೊಲೀಸರು. ಅದನ್ನ ಮಾಡಲಿಲ್ಲ. ಅವನಿಗೆ ಮಕ್ಕಳು ಪರೀಕ್ಷೆ ಒಳಪಡಿಸಬೇಕಾಗಿತ್ತು, ಅದನ್ನು ಕೂಡ ಅವನಿಗೆ ಮಾಡಲಿಲ್ಲ. ಇವತ್ತು ಅವನು 13-14 ಕಡೆ ಜಾಗ ಹೇಳಿದಾನಂತ ಹೇಳಿ ಗುಂಡಿ ತೋಡೋ ಕೆಲಸ ಮಾಡ್ತಾ ಇದ್ದೀರಿ. ಸಿದ್ದರಾಮಯ್ಯನವರೇ, ಅವ್ನು ನಾಳೆ 16ನೇ ಸ್ಥಳ ನಿಮ್ಮ ವಿಧಾನಸೌಧ ತೋರಿಸ್ತಾನೆ, ಅಲ್ಲಿ ನೀವು ಗುಂಡಿ ಆಗಿದ್ದೀರಾ ಅಂತ ಹೇಳಿ ನಾನು ಕೇಳ್ತೇನೆ. ನೀವು ಕೂತಿರೋ ವಿಧಾನಸೌಧದ ಕೆಳಗಡೆ ಕೂಡ ಹೆಣಗಳು ಹೂತಿದ್ದೇವೆ ಅಂತಕ್ಕಂಥ ಮಾತನ್ನ ಆ ಅನಾಮಿಕ ಬಂದು ಹೇಳಿದ್ರೆ ನೀವು ಅಲ್ಲಿ ಗುಂಡಿ ತೆಗೆಸ್ತಕ್ಕಂಥ ಕೆಲಸ ಮಾಡ್ತೀರಾ? ಅವ್ನು ಹೋಗಿ ಹೈಕೋರ್ಟಿನ ಕೆಳಗಡೆ ನಾವು ಹೂತಿದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ನೀವು ಗುಂಡಿ ತೆಗಿತಕ್ಕಂಥ ಕೆಲಸ ಮಾಡ್ತಿದ್ದೀರಾ? ಇದ್ರ ಹಿಂದೆ ಕಾಣದ ಕೈಗಳಿದಾವೆ. ಈ ಧರ್ಮವನ್ನ ಅಳಿಬೇಕು ಅಂತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಇರ್ತಕ್ಕಂಥ ಜಿಲ್ಲಾಧಿಕಾರಿಗಳು, ಅಲ್ಲಿ ಇರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ. ಕಾಂಗ್ರೆಸ್ ನಾಯಕರ ಕುಮ್ಮಕ್ಕಿದೆ. ಈ ಕುಮ್ಮಕ್ಕಿನಿಂದ ಇವತ್ತು SIT ರಚನೆ ಆಗಿದೆ. SIT ರಚನೆ ಬಗ್ಗೆ ನಮಗೆ ತಕರಾರಿಲ್ಲ. ಆದ್ರೆ ಎಷ್ಟು ದಿವಸ ಈ SIT ಈ ರೀತಿಯ ಬುರುಡೆ ಮಾತನ್ನ ಕೇಳಿಕೊಂಡು ನೆಲೆಗಳನ್ನ ಅಗಿತಾ ಹೋಗ್ತಾರೆ. ಅದಕ್ಕೆ ಇದನ್ನು ತಕ್ಷಣ ನಿಲ್ಲಿಸಬೇಕು. ಏನು ಅವಹೇಳಿಕೆ ಏನು ಲೋಕಲ್ ಚಾನೆಲ್ ನಲ್ಲಿ ಏನ್ ಮಾಡ್ತಾ ಇದ್ದಾರೆ, ಇದಕ್ಕೆ ಖಂಡಿಸಿ ಇವತ್ತು ನಾವು ಒಂದು ಪಾದಯಾತ್ರೆ ಮುಖಾಂತರ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಈಗಾಗಲೇ ನಮ್ಮ ರಾಜ್ಕುಮಾರ್ ಪಾಟೀಲ್ ಜೈಪುರ್ ಅವರು ಸವಿಸ್ತರವಾಗಿ ಮಾತನಾಡಿ ಹೇಳಿದ್ದಾರೆ. ಇದು SIT ಫಾರ್ಮೇಶನ್ ಏನ್ ಮಾಡಿದೆ, ಇನ್ನೂ ಅದ್ರ ತೀರ್ಪೇ ಬಂದಿಲ್ಲ. ತೀರ್ಪು ಬರೋಕ್ಕಿಂತ ಮುಂಚೆ ಏನ್ ಇವ್ರ ಇವ್ರೇನ್ ಮಾತಾಡ್ತಾ ಇದಾರೆ, ಇವ್ರಿಗೆ ಕಡಿವಾಣ ಹಾಕಿ ಯಾವ ರೀತಿ ಇವ್ರಿಗೆ ನೀವು ಬಂಧಿಸಿ ಇವ್ರ ಬಾಯಿ ಮುಚ್ತೀರಿ, ಅಥವಾ ನಾವೇ ಹೋರಾಟದ ಮುಖಾಂತರ, ಉಗ್ರ ಹೋರಾಟದ ಮುಖಾಂತರ ಇವರು ಬಾಯಿ ಮುಚ್ಚಬೇಕಾಗ್ತದೆ ಅಂತಕ್ಕಂಥ ಸಂದೇಶವನ್ನು ಕೊಡಕ್ಕೆ ಇಷ್ಟಪಡ್ತೀನಿ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಕಮಿಷನರ್ ಸಾಹೇಬರಿಗೆ ನಾವು ಮನವಿಯನ್ನ ಮಾಡ್ಕೊಂತೇವೆ. ಅವ್ರ ವಿರುದ್ಧ ತಾವು ಪ್ರಕರಣ ದಾಖಲೆ ಮಾಡಿ FIR ಕಾಪಿ ನಮ್ಮ ಕೈಯಲ್ಲಿ ಕೊಡುವವರೆಗೂ ನಾವು ಹೋಗಂಗಿಲ್ಲ. ಯಾಕಂದ್ರೆ ಹೋಮ್ ಡಿಪಾರ್ಟ್ಮೆಂಟ್ ಇಂದ ತಾವೇ ಒಂದು ಪ್ರಕಟಣೆಯನ್ನ ಹೊರಡಿಸಿದಿರಿ. ಏನು ಅಂತಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ವಿಷಯಗಳನ್ನ ಪ್ರಚಾರ ಮಾಡಿದ್ರೆ ಆಯ್ತು ಅಂತಂದ್ರೆ ನಾವು ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ಕೈಗೊಳ್ತೇವೆ ಅಂತ ತಾವೇ ಹೇಳಿದಿರಿ. ಸತತವಾಗಿ 15 ದಿವಸದಿಂದ ಸುಮ್ಮನೆ ಬಾಯಿ ಪಡ್ಕೊಳ್ಳಿಕತ್ತಾರೆ.
ಯಾಕೆ ನೀವು ಅವ್ರ ವಿರುದ್ಧ ಪ್ರಕರಣ ದಾಖಲೆ ಮಾಡ್ತಾ ಇಲ್ಲ? ಮಾತಿಗೊಮ್ಮೆ ಅಂತ ನಮ್ಮ ಹತ್ರ ಮೊಬೈಲ್ ಅಲ್ಲಿ ಎವಿಡೆನ್ಸ್ ಇದೆ, ಎವಿಡೆನ್ಸ್ ಇದೆ. ಯಾರು ಎವಿಡೆನ್ಸ್ ಇದೆ ತಮ್ಮ ಹತ್ರ ಎವಿಡೆನ್ಸ್ ಇತ್ತಂದ್ರೆ ನೀವು ಯಾಕೆ ಎಸ್ಐಟಿ ತನಿಖೆ ಅಧಿಕಾರಿಗಳಿಗೆ ಕೊಡ್ತಾ ಇಲ್ಲ? ಆ ವಿಷಯ ಎಸ್ಐಟಿ ಅಧಿಕಾರಿಗಳ ಗಮನಕ್ಕೆ ಬಂದ್ರು ಕೂಡ ಅವರಿಗೆ ಅವ್ರು ನೋಟಿಸ್ ಅನ್ನ ಕಳಿಸಿ ಯಾಕೆ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಇಲ್ಲ? ಫಸ್ಟ್ ಒಬ್ಬನು ಮಾತಾಡ್ದ, ಅವಾಗ ನೀವೇನಾದ್ರು ಪ್ರಕರಣ ದಾಖಲೆ ಮಾಡಿದ್ರಿ ಅಂತಂದ್ರೆ ಉಳಿದವ್ರು ಮಾತಾಡ್ತಿರ್ಲಿಲ್ಲ. ಒಬ್ಬ ಬಿಟ್ಟು ಇಬ್ರು ಬಿಟ್ಟು 3 ಆದ್ರೂ 4 ಬಿಟ್ಟು 5 ಆಗ್ಯಾರ. ಮತ್ತೆ ಒಬ್ರಾಗನ ಒಬ್ರು ಬರ್ಲಿಕ್ಕತ್ತ. ಅದಕ್ಕಾಗಿ ನಮ್ಮ ಮನವಿ ಇಷ್ಟೇ, ಅವರ ವಿರುದ್ಧ ಪ್ರಕರಣ ದಾಖಲೆ ಆಗ್ಬೇಕು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಜೊತೆಗೆ ನಾವೆಲ್ಲ ಇರ್ತೇವೆ. ಸೌಜನ್ಯ ಪ್ರಕರಣ ಸಂಬಂಧಪಟ್ಟಾಗೆ ಈಗಾಗಲೇ ನಾವು ಹೋರಾಟ ಮಾಡಿದ್ದೇವೆ, ಇನ್ನ ಮುಂದಾದ್ರೂ ನಾವು ಮಾಡ್ತೇವೆ. ಎಲ್ಲಾ ಪ್ರಕರಣಗಳಲ್ಲಿ 2 ಬಾರಿ ಮಂಪರಿ ಪರೀಕ್ಷೆಯನ್ನ ಮಾಡಿ ಸಿಐಡಿ ತನಿಖೆ ಆದಂತ ಪ್ರಕರಣ ಯಾವ್ದಾದ್ರು ಇತ್ತಂತಂದ್ರೆ ಅದು ಯಾವ್ದು ಅಂತಂದ್ರೆ ಸೌಜನ್ಯ ಪ್ರಕರಣ. ಈಗಲೂ ಕೂಡ ಅವ್ರ ಜೊತೆಗೆ ಅವರ ಪ್ರಕರಣ ಜೊತೆಗೆ ಅವ್ರ ಜೊತೆ ತೊಂದರೆ ಆಯ್ತು ಅಂತಂದ್ರೆ ನಾವು ನಮ್ಮ ತನಿಖಾಧಿಕಾರಿ ನಾವು ಕೂಡ ಬರ್ತೇವೆ. ಇನ್ನ ಒಂದೇನು ಅಂತಂದ್ರೆ ನಿನ್ನೆ ಹೌಸ್ ನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿಷಯಕ್ಕೆ ಆಡಳಿತ ಪಕ್ಷದವರಾಗಲಿ ವಿರೋಧ ಪಕ್ಷದವರಾಗಲಿ ಈ ವಿಷಯವಾಗಿ ಮಾತನಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಯಾಕೆ ತಾವು ಅವಕಾಶ ಕೊಡ್ತಾ ಇಲ್ಲ? ಅವಕಾಶ ಕೊಡಬೇಕು. ಯಾಕಂದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಯಾವುದೇ ಪಕ್ಷ ನೋಡ್ಲಿಲ್ಲ, ಯಾವುದೇ ಧರ್ಮ ನೋಡ್ಲಿಲ್ಲ. ಎಲ್ಲ ಒಂದ್ ಕಡೆ ನಮಗೂ ಕೂಡ ಕಿವಿ ಬಿತ್ತು ಮಾಧ್ಯಮದ ಮುಖಾಂತರ ಏನು ಅಂತಂದ್ರೆ ಹೆಗಡೆ ಅವರು ಭಾರತೀಯ ಜನತಾ ಪಕ್ಷದ ವಿಧಾನಸಭಾದ ಸದಸ್ಯರಿದ್ದ ಸಲುವಾಗಿ ರಾಜ್ಯಸಭಾ ಸದಸ್ಯರಿದ್ದ ಸಲುವಾಗಿ ಅವರು ಈ ಪ್ರಕರಣವನ್ನ ಅವ್ರ ಪರವಾಗಿ ಅಂತ ದಯಮಾಡಿ ಸ್ವಾಮಿ, ಈಗ ಕಾಂಗ್ರೆಸ್ ಗೌರ್ಮೆಂಟ್ ಅದ, ಅವ್ರು ಯಾವ್ದಾದ್ರು ಸ್ಕೀಮ್ ಬಂದ್ ಆಗ್ಯಾವೇನು? ನೀವು ಈಗ ಗ್ಯಾರಂಟಿ ಕೊಟ್ಟಿರಿ, ಅವ್ರು 30 ವರ್ಷ ಹಿಂದೆ ಗ್ಯಾರಂಟಿ ಕೊಟ್ಟಾರ. ಮತ್ತು ಕೆಲ ಕಿಡಿಗಳು ಗಿರೀಶ್ ಮಟ್ಟಣ ಹೇಳ್ತಾನೆ, ಜೈನ ಸಮಾಜವನ್ನು ಅತ್ಯಂತ ಕ್ರೂರಿ ರೂಪದಲ್ಲಿ ಅಂತ ಅವಹೇಳನಕಾರಿ ಮಾಡ್ತಾನೆ. ಅವನ ವಿರುದ್ಧ ಈಗಾಗಲೇ ಹುಬ್ಬಳ್ಳಿಯಲ್ಲಿ ಒಂದು FIR ದಾಖಲೆ ಮಾಡಿದೆ. ಅವನು ಈ ಒಂದು ಉವಾಪುವ ಆಟೋಟಗಳನ್ನು ಬಂದ್ ಮಾಡದೇ ಇದ್ರೆ ಅವನ ಮನೆಯನ್ನು ಮುತ್ತಿಗೆ ಹಾಕ್ತಿವಿ. ಇಲ್ಲಾಂದ್ರೆ ಕರ್ನಾಟಕ ರಾಜ್ಯಾದ್ಯಂತ ಜೈನ ಸಮಾಜ ಬೃಹತ್ ಪ್ರತಿಭಟನೆ ಮಾಡಿ ಅವನು ಕಂಡಲ್ಲಿ ನಾವು ಬೆನ್ನತ್ತಿ FIR ಮಾಡುವಂತ ಪರಿಸ್ಥಿತಿ ಬರಬೇಕಾಗುತ್ತೆ. ಈಗಾಗಲೇ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಗೃಹ ಇಲಾಖೆ ಇದರ ಬಗ್ಗೆ ಸೂಕ್ತವಾದ ಕ್ರಮ ತಗೊಂಡು ಪರಮ ಪೂಜ್ಯ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ವಿರುದ್ಧ ಏನೋ ಒಂದು ದೊಡ್ಡ ಪಿತೂರಿ ನಡೀತಾ ಇದೆ. ಆ ಪಿತೂರಿಯನ್ನ ಯಾರೇ ಆಗಿರ್ಲಿ ಅವರನ್ನು ಬಂಧಿಸಬೇಕು. ಏನು ಉದ್ದೇಶಪೂರ್ವಕವಾಗಿ ಧರ್ಮಸ್ಥಳ ಧರ್ಮಾಧಿಕಾರಿಗಳನ್ನು ಜನಸೇವೆಯನ್ನು ಮೆಚ್ಚುಗೆ ಮಾಡಿ ಅವರ ಸೇವೆಯನ್ನು ಸಹಿಸದ ಕೆಲವು ದುಷ್ಟ ಶಕ್ತಿಗಳು ಒಂದು ಅತ್ಯಂತ ಅವಹೇಳನಕಾರಿಗೆ ಅವರನ್ನು ವೈಯಕ್ತಿಕವಾಗಿ ನಿಂದಿಸ್ತಾ ಇದ್ದಾರೆ. ಇದೇ ರೀತಿ ಅವರನ್ನು ವ್ಯಕ್ತಿಗತವಾಗಿ ತೇಜೋವಧೆ ಮಾಡಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಸಾವಿರಾರು ಜನ ಸೇರಿದ್ದೇವೆ, ಇದನ್ನು ಲಕ್ಷಕ್ಕೆ ಹೋಗುತ್ತೆ. ಕರ್ನಾಟಕ ರಾಜ್ಯ ಬಂದ್ ಮಾಡುವಂತ ಕರೆಗೆ ನಾವು ಆಗ್ರಹ ಮಾಡಬೇಕಾಗುತ್ತೆ. ಈಗಾಗಲೇ ಸರ್ಕಾರ ಇದರ ಬಗ್ಗೆ ಕ್ರಮ ಕೈಗೊಳ್ಳುತ್ತೆ. SIT ತನಿಖೆ ನಡೆಸ್ತಾ ಇದೆ. SIT ತನಿಖೆಗೆ ಪೂಜ್ಯರು ಈಗಾಗಲೇ ಸಂಪೂರ್ಣವಾಗಿ ಸಹಕಾರ ಕೊಟ್ಟಿದ್ದಾರೆ. ಇನ್ನು ಯಾವುದೇ ರೀತಿಯ ಧರ್ಮಸ್ಥಳದ ವತಿಯಿಂದ ಸಹಕಾರ ಬೇಕು ಎಲ್ಲವನ್ನು ನೀಡಲು ತಯಾರಿದ್ದಾರೆ. ಆದರೆ ಕೆಲ ದುಷ್ಟ ಶಕ್ತಿಗಳು ಕಾಣದ ಕೈಗಳು ಹಿಂದೆ ನಡೀತಾ ಇದೆ ಇದರ ಕೆಲಸಗಳು. ಈ ಕಾಣದ ಕೈಗಳಿಗೆ ಎಲ್ಲಿಂದ ಹಣದ ಆದಾಯ ಬರುತ್ತಾ ಇದೆ ಆ ಹಣದ ಆದಾಯವನ್ನು ಮೂಲ ಹುಡುಕಬೇಕು. ಅದೇ ರೀತಿಯಾಗಿ ಆ ಅನಾಮಿಕ ವ್ಯಕ್ತಿಯನ್ನು ಹೆಸರು ಬಹಿರಂಗಪಡಿಸಬೇಕು. ಆ ಅನಾಮಿಕ ವ್ಯಕ್ತಿಗೆ ಯಾರು ಭಯವಿದೆ, ಆ ಭಯವಿದ್ದಿದ್ರೆ ಅದನ್ನು ಬಹಿರಂಗಪಡಿಸಲಿ. ಸ್ವತಃ ಧರ್ಮಾಧಿಕಾರಿಗಳಿಗೆ ಮುಕ್ತವಾಗಿ ಆಹ್ವಾನ ಕೊಟ್ಟಿದ್ದಾರೆ, ಇವರ ವಿರುದ್ಧ ತನಿಖೆ ಆಗಲಿ ಅಂತ. ಹಾಗಿದ್ರೆ ಆ ಅನಾಮಿಕ ವ್ಯಕ್ತಿಗೆ ಯಾರ ವತಿಯಿಂದ ಭಯವಿದೆ, ಜೀವ ಭಯವಿದೆ, ಅವನ ಮುಖವನ್ನು ಬಹಿರಂಗಪಡಿಸಲಿ, ಅವನ ಹೆಸರು ಬಹಿರಂಗಪಡಿಸಲಿ. ಇಲ್ಲಾಂದ್ರೆ ನಾವು ಇನ್ನು ಮುಂದಿನ ದಿನಗಳಲ್ಲಿ ಸಾವಿರಾರು ಜನಸಂಖ್ಯೆ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ಮಾಡಬೇಕಾಗುತ್ತೆ. ಇದೇ ರೀತಿಯಾಗಿ ನಾವು ಸರ್ಕಾರ ಒತ್ತಾಯಿಸ್ತೀವಿ. ಆದಷ್ಟು ಬೇಗ ಈ ಒಂದು ವಿವಾದಕ್ಕೆ ಇತ್ತೀಚೆಗೆ ಆಡಬೇಕಂತ ಸರ್ಕಾರದಲ್ಲಿ ನಾವು ವಿನಂತಿಸಿಕೊಳ್ಳುತ್ತೇವೆ. ಆದೇಶ ನೀಡಿರುವಂತ ರಾಜ್ಯ ಸರ್ಕಾರ ವಿಷಯದ ಮೇಲೆ SIT ರಚನೆ ಮಾಡಿರುವಂತದ್ದು ಸ್ವಾಗತಾರ್ಹ. ಆದ್ರೆ ಕಳೆದ 13 ದಿನಗಳಿಂದ ಉತ್ಖನನ ಕಾರ್ಯ ಮಾಡಿದ್ರು ಸಹಿತ SIT ತಂಡ 15 ಅಡಿ 18 ಅಡಿ 20 ಅಡಿಗಳ ತನಕ ಆಳ ತೆಗೆದ್ರು ಸಹಿತ ಅದು ಯಾವುದೇ ಮನುಷ್ಯನ ಆಸ್ತಿ ಪಂಜರಗಳಾಗಿರ್ಬೋದು ತಲೆಬುರುಡೆ ಸಿಕ್ಕಿಲ್ಲ. ಹೀಗಾಗಿ ಅನಾಮಿಕ ಹೇಳಿರುವಂತ ಮಾತು ಸತ್ಯದಿಂದ ಕೂಡಿಲ್ಲ, ಅದು ಸುಳ್ಳಿನಿಂದ ಕೂಡಿದೆ. ದಿನ ಬೆಳಗಾದ್ರೆ ಧರ್ಮಾಧಿಕಾರಿಗಳ ಕುರಿತು ಸಾಮಾಜಿಕ ಜಾಲತಾಣ ನಿರಂತರವಾಗಿ ಅವಹೇಳನಕಾರಿ ಅಂತ ಪೋಸ್ಟ್ ಹಾಕೋದ್ರ ಮೂಲಕ ಅವರ ಘನ ವ್ಯಕ್ತಿತ್ವಕ್ಕೆ ಮತ್ತು ಅವರ ಸಾಮಾಜಿಕ ಸ್ಥಾನಮಾನಕ್ಕೆ ಧಕ್ಕೆ ತರುತ್ತಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯದ ಮನೆ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರಿಗೆ ಕೈಮುಗಿದು ಪ್ರಾರ್ಥನೆ ಮಾಡ್ತೇನೆ. ಕೂಡಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿಗಳನ್ನ ಪೋಸ್ಟ್ಗಳನ್ನ ಹರಡಿರುವವರ ಮೇಲಿನ ಪ್ರಕರಣ ದಾಖಲಿಸಿಕೊಂಡು ಅವರನ್ನ ಬಂಧಿಸಿ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕು. ಈಗಾಗಲೇ ಸತ್ಯ ವಾಸ್ತವ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೊತ್ತಿದೆ. ಯಾರ ಒತ್ತಡಕ್ಕೆ ಸರ್ಕಾರ ಮಣಿತಿದೆ, ನಿಷ್ಪಕ್ಷಪಾತ ತನಿಖೆಗೆ ನಮ್ಮೆಲ್ಲರಿಗೂ ವಿನಂತಿ ಇದೆ. ಸೌಜನ್ಯ ಕೊಲೆಗೆ ನ್ಯಾಯ ಸಿಗಲೇಬೇಕು. ಈ ನಾಡಿನ ಎಲ್ಲ ಮಹಿಳೆಯರಿಗೂ ರಕ್ಷಣೆ ಭದ್ರತೆ ಸಿಗಲೇಬೇಕು. ಹಾಗಂತ ಸೌಜನ್ಯ ಕೊಲೆಯ ಹೆಸರಿನ ಮೇಲೆ ಧರ್ಮಸ್ಥಳ ಸಂಸ್ಥೆಯವರಿಗೆ ಮತ್ತು ಧರ್ಮಸ್ಥಳ ಕ್ಷೇತ್ರಕ್ಕೆ ಈ ರೀತಿ ಕಪ್ಪು ಬಸಿ ಮಾಡುತ್ತಿರೋರ ಮೇಲೆ ಕ್ರಮ ಕೈಗೊಳ್ಳಬೇಕು. ಇವರ ಅಕೌಂಟ್ಗೆ ಲಕ್ಷಾಂತರ ಕೋಟ್ಯಾಂತರ ಹಣ ಹರಿದು ಬಂದಿದೆ. ಎಲ್ಲಿಂದ ಹಣ ಹರಿದು ಬಂದಿದೆ, ಯಾರು ಹಣದ ಮೂಲ ಯಾವುದು, ಇವ್ರಿಗೆ ಯಾಕೆ ಹಣ ಕೊಟ್ಟರು ಅಂತದ್ದು ಕೂಡ ತನಿಖೆ ಆಗಬೇಕು ಅಂತೇಳಿ ಇವತ್ತಿನ ಹೋರಾಟದ ಮೂಲಕ ವಿನಂತಿ ಮಾಡ್ತೇವೆ.
ರಕ್ಷಿತೆ 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 ಹರ ಹರ ಮಹಾದೇವ್. ಕಲಬುರಗಿ ನಗರದ ಸೇಡಂ ರಿಂಗ್ ರಸ್ತೆಯ ಜಾಗೃತಿ ಕಾಲೋನಿಯ ಪ್ರೌಢದೇವರಾಯ ಕಾಲೇಜಿನಲ್ಲಿ ಇರುವ ವೀರಶೈವ ಸಮಾಜ ಕರಿಯರ್ ಅಕಾಡೆಮಿಯಲ್ಲಿ ತರಬೇತಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿರುವ ಕುರಿತು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಕಲಬುರಗಿ ನಗರದ ಸೇಡಂ ರಿಂಗ್ ರಸ್ತೆಯ ಜಾಗೃತಿ ಕಾಲೋನಿಯಲ್ಲಿ ಇರುವ ಪ್ರೌಢದೇವರಾಯ ಕಾಲೇಜಿನಲ್ಲಿನ ವೀರಶೈವ ಸಮಾಜ ಕರಿಯರ್ ಅಕಾಡೆಮಿಯಲ್ಲಿ ಕೆಎಸ್, ವಿಎಒ, ಪಿಡಿಒ, ಆರ್ಟಿಒ, ಪಿಎಸ್ಐ, ಎಫ್ಡಿಎ ಎಲ್ಲಾ ಪ್ರಥಮ ದರ್ಜೆ ಹಾಗೂ ಎಬಿ ಮತ್ತು ಸಿ ಶ್ರೇಣಿಯ ತರಬೇತಿಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ ಎಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಈ ಸುದ್ದಿಗೋಷ್ಠಿಯಲ್ಲಿ ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದ ಬಸವರಾಜ್ ದೇಶಮುಖ್, ಅರುಣಕುಮಾರ್ ಪಾಟೀಲ್ ಕೂಡಲಹಂಗರ್ಗ ಸೇರಿದಂತೆ ವೀರಶೈವ ಸಮಾಜದ ಇತರೆ ಅನೇಕ ಜನ ಮುಖಂಡರುಗಳು ಉಪಸ್ಥಿತರಿದ್ದರು. ನಾವು ತಮಗೂ ಕೂಡ ತಿಳಿಸಿದ್ವಿ. ಅದೇ ರೀತಿಯಾಗಿ ನಾವು ಎಲ್ಲ ಸುಸಜ್ಜಿತವಾಗಿ ಕಟ್ಟಡ ಎಲ್ಲ ತಯಾರಾಗಿದೆ. ಅದಕ್ಕೆ ಮೊದಲಿಗೆ ನಮ್ಮ ಪತ್ರಕ ಮಾಧ್ಯಮ ಮಿತ್ರರಿಗೂ ಮತ್ತು ಟಿ ವಿ ಎಲ್ಲ ಮಿತ್ರರಿಗೂ ನಮ್ಮ ವೀರಶೈವ ಸಮಾಜ ವತಿಯಿಂದ ನಾವು ಸ್ವಾಗತವನ್ನು ಕೋರಿ, ನಮ್ಮ ಜೊತೆಗೆ ನಮ್ಮ ಅಧ್ಯಕ್ಷರಾದ ಅರುಣಕುಮಾರ್ ಪಾಟೀಲ್ ಅವರಿದ್ದಾರೆ, MN ಪಾಟೀಲ್ ಅದ್ದವರೇ ಮತ್ತು ಸುಭಾಷ್ ಬಿಜಾಪುರ ಅಣ್ಣವರಿದ್ದಾರೆ, KS ಮಾಯಿಲ್ ಪಾಟೀಲ್ ಅಣ್ಣವರಿದ್ದಾರೆ ಮತ್ತು ಜಗನ್ನಾಥ್ ಪಟ್ನೆ ಇದು ಸೇರಿ ಎಲ್ಲರೂ ಕೂಡಿ ತಮ್ಮಲ್ಲಿ ಹೇಳೋದಿಷ್ಟೇ, ಕಡಿಮೆ ಖರ್ಚಿನಲ್ಲಿ ನಮ್ಮ ಗುಲ್ಬರ್ಗದಲ್ಲಿ ನಮ್ಮ KS ಆಗಲಿ ಮತ್ತು PDO ಎಲ್ಲ ಎಕ್ಸಾಮಿನೇಷನ್ KS ಮತ್ತು VA, PDO, RTO, PSI, FDA ಎಲ್ಲ ಪ್ರಥಮ ದರ್ಜೆ ಹಾಗೂ ABC ಶ್ರೇಣಿಯ ತರಬೇತಿಗಳನ್ನು ನಾವು ನಡೆಸ್ತಾ ಇದ್ದೀವಿ. ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ರವಿ ನಾಯಕರ್ ಅಂತಕ್ಕಂಥವರು, ಚೇತನ್ ಕಟಾವ್ಕರ್, ಮಂಜು ಮಹಾದೇವ್, ಪಾರ್ಶ್ವನಾಥ್ ಪಾಲ್ಬಾವಿ, ಅಜಿತ್ ಕುಮಾರ್ PM ಅಂತಕ್ಕಂಥ ಎಲ್ಲ ನುರಿತ ತಜ್ಞರಿಂದ ಈ ಒಂದು ನಾವು ಕೋಚಿಂಗ್ ಸೆಂಟ್ರನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ಅಡ್ಮಿಷನ್ ಸ್ಟಾರ್ಟ್ ಆಗ್ತಾ ಇದೆ ಸೆಪ್ಟೆಂಬರ್ 10ರಿಂದ 22ನೇ ತಾರೀಕಿನವರೆಗೆ ಮತ್ತು ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ. ಕ್ಲಾಸಸ್ ಸ್ಟಾರ್ಟ್ ಆಗೋದು ಸೆಪ್ಟೆಂಬರ್ 23. ಇದಕ್ಕಾಗಿ ಭಾಳ ಕಡಿಮೆ ದರದಲ್ಲಿ ನಾವು ವಿದ್ಯಾರ್ಥಿನಿಯರಿಗೆ ಸುಮಾರು ಒಂದು 60 ಟೋಟಲ್ 80 ಜನ ವಿದ್ಯಾರ್ಥಿಗಳಿಗೆ ವ್ಯವಸ್ಥೆ ಮಾಡಿದ್ವಿ. ಅದರಲ್ಲಿ 20 ಜನ ವಿದ್ಯಾರ್ಥಿನಿಯರಿಗೆ ನಾವು ಎಲ್ಲ ಹಾಸ್ಟೆಲ್ಲು ಮತ್ತು ಲೈಬ್ರರಿ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ. ಅದರ ಜೊತೆಗೆ 60 ಜನ ವಿದ್ಯಾರ್ಥಿಗಳಿಗೆ ನಾವು ಅಡ್ಮಿಷನ್ ತಗೊಳ್ತಾ ಇದ್ದೀವಿ. ಇದಕ್ಕಿಂತ ಮುಂಚಿತವಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ ಸ್ಕಾಲರ್ಶಿಪ್ಗಾಗಿ ಎಂಟ್ರೆನ್ಸ್. ಅದು ಸೆಪ್ಟೆಂಬರ್ 6ರಿಂದ 7ನೇ ತಾರೀಕು 6 ಮತ್ತು 7 2 ದಿನ ನಾವು ಈ ಒಂದು ವಿಶೇಷವಾಗಿರ್ತಕ್ಕಂಥ ಪರೀಕ್ಷೆ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಅದರ ರಿಸಲ್ಟು 9ನೇ ತಾರೀಕಿಗೆ ಈವ್ನಿಂಗ್ ನಾವು ಘೋಷಣೆ ಮಾಡ್ತಾ ಇದ್ದೀವಿ. ಆ ಒಂದು ಸ್ಕಾಲರ್ಶಿಪ್ನಲ್ಲಿ ವಿಶೇಷವಾಗಿ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಕಡಿಮೆ ದರದಲ್ಲಿ, ಇನ್ನೂ ಕಡಿಮೆ ದರದಲ್ಲಿ ಅವರಿಗೆ ಅಡ್ಮಿಷನನ್ನು ನೀಡಲಾಗುತ್ತೆ. ಇಲ್ಲಿ ರಾಜೇಶ್ ಅಂತಕ್ಕಂಥವ್ರಿಗೆ ನಾವು ಆಡಳಿತಾಧಿಕಾರಿ ಮಾಡಿದ್ದೀವಿ. ಇಲ್ಲೇ ನಮ್ಮಲ್ಲಿ ಇದ್ದಾರೆ ಆಡಳಿತಾಧಿಕಾರಿ ರಾಜೇಶ್ ಅಂತೇಳಿ. ಅವರು ಈ ವಿಷಯದಲ್ಲಿ ಸಂಪೂರ್ಣವಾಗಿ ನುರಿತವರಿದ್ದಾರೆ. ಇದೆಲ್ಲವನ್ನು ನಮ್ಮ ಸಮಾಜದಲ್ಲಿ ಏನಿರ್ತಾರೆ, ಯಾರು ಆಸಕ್ತಿ ಹೊಂದಿರ್ತಾರೆ ಈ ಒಂದು KS, VA, PDO, RTO, PSI ಎಲ್ಲ ಪ್ರಥಮ ದರ್ಜೆ ತರಬೇತಿಗಾಗಿ ಯಾರು ಆಸಕ್ತರಿರ್ತಾರೋ ಇದರ ಲಾಭವನ್ನು ಪಡ್ಕೋಬೇಕು ಅಂತೇಳಿ ನಾನು ತಮ್ಮ ಮುಖಾಂತರ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಕಲಬುರಗಿ ನಗರದ ಸ್ಟೇಷನ್ ಬಜಾರ್ ಪ್ರದೇಶದಲ್ಲಿ ಇರುವ 300 ವರ್ಷಗಳಷ್ಟು ಹಳೆಯದಾದ ಶ್ರೀ ವಿಠ್ಠಲ ಮಂದಿರದಲ್ಲಿ ಆಗಸ್ಟ್ 15ರಂದು ಬೆಳ್ಳಿ ಕವಚ ಧಾರಣೆ ಹಾಗೂ ಆಗಸ್ಟ್ 16ರಂದು ಪಲ್ಲಕ್ಕಿ ಉತ್ಸವ ಮತ್ತು
ಮೊಸರು ಗಡಿಗೆ ಒಡೆಯುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಶ್ರೀ ವಿಠ್ಠಲ ಮಂದಿರ ಟ್ರಸ್ಟ್ ಮತ್ತು ಸದ್ಭಕ್ತ ಮಂಡಳಿಯಿಂದ ಕಲಬುರಗಿ ನಗರದ ಸ್ಟೇಷನ್ ಬಜಾರ್ನಲ್ಲಿ ಇರುವ 308 ವರ್ಷಗಳ ಪುರಾತನವಾದ ಶ್ರೀ ವಿಠ್ಠಲ ಮಂದಿರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರಾವಣ ಮಾಸದ ಪ್ರಯುಕ್ತ ಆಗಸ್ಟ್ 9ರಿಂದ ರತನ್ ಮಾನೆ ಸಾರಥ್ಯದಲ್ಲಿ ಶ್ರೀ ಗುರು ರಾಮಭಾವು ಮಹಾರಾಜ್ ನಿಂಬಾಳ್ಕರ್ ಅವರ ಮಾರ್ಗದರ್ಶನದಲ್ಲಿ ಅಖಂಡ ಹರಿನಾಮ ಸಪ್ತಾಹ ಧಾರ್ಮಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಈ ಪ್ರಯುಕ್ತ ಆಗಸ್ಟ್ 15ರಂದು ಶ್ರೀಕೃಷ್ಣ ಜನ್ಮ ತೊಟ್ಟಿಲೋತ್ಸವ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಟ್ರಸ್ಟಿನ ಉಪಾಧ್ಯಕ್ಷರಾದ ಹುಲಿಗೆಪ್ಪ ಕನಕಗಿರಿ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಸ್ಟೇಷನ್ ಬಜಾರ್ ಬಡಾವಣೆಯಲ್ಲಿ ಸುಮಾರು ಪುರಾತನ ಕಾಲದಿಂದಲೂ ಬಂದಂತಹ ಒಂದು 300 ವರ್ಷಗಳ ಹಿಂದಿನ ಒಂದು ವಿಠ್ಠಲ ಮಂದಿರ, ಪಾಂಡುರಂಗ ವಿಠ್ಠಲ ಮಂದಿರವಿದ್ದು, ಅದರಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸಪ್ತಾಹ ಕಾರ್ಯಕ್ರಮ ದಿನಾಂಕ 9ನೇ ತಾರೀಕಿನಿಂದ ಪ್ರಾರಂಭವಾಗಿದ್ದು, ಇದು ನಮ್ಮ ರತನ್ ಮಾನೆ ಅವರ ಕುಟುಂಬದ ಒಂದು ಸಾರಥ್ಯದಲ್ಲಿ ಸುಮಾರು 25 ವರ್ಷಗಳಿಂದ ಅವರ ಕುಟುಂಬದ ಒಂದು ಸಾರಥ್ಯದಲ್ಲಿ ಶ್ರೀ ಗುರು ರಾಮಭಾವು ನಿಂಬಾಳ್ಕರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಸಪ್ತಾಹ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮ 9ನೇ ತಾರೀಕಿನಿಂದ 15ನೇ ತಾರೀಕಿವರೆಗೂ ಹರಿನಾಮ ಜಪ, ಹರಿನಾಮ ಕೀರ್ತನೆ, ಹರಿನಾಮ ಭಜನೆ ಇವತ್ತು ಬೆಳಗ್ಗೆಯಿಂದ ಪ್ರಾರಂಭವಾಗಿ ರಾತ್ರಿ ಕೂಡ ಇವತ್ತು ಭಜನೆ ಎಲ್ಲ ನಡೀತಾ ಇರುತ್ತದೆ. ಭಕ್ತರು ಕೂಡ ಬಹಳಷ್ಟು ಜನ ಬರ್ತಾರೆ. ಕಲಬುರಗಿ ನಗರದ ಭಕ್ತರ ಒಂದು ದೇಣಿಗೆಯಿಂದ ಹಾಗೂ ವಿಠ್ಠಲ ಮಂದಿರ ಟ್ರಸ್ಟಿನ ಕಮಿಟಿಯ ಎಲ್ಲರ ದೇಣಿಗೆಯಿಂದ 15ನೇ ತಾರೀಕಿಗೆ ಮಧ್ಯಾಹ್ನ 12 ಗಂಟೆಗೆ ನಾವು ಪಾಂಡುರಂಗ ವಿಠ್ಠಲ ರುಕ್ಮಿಣಿ ಅವರಿಗೆ ಒಂದು ಮೂರ್ತಿಗೆ ಒಂದು ಬೆಳ್ಳಿ ಕವಚ ಧಾರಣೆ ಮಾಡ್ತಾಯಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಕಲಬುರಗಿ ಜನತೆಯಲ್ಲಿ ಮನವಿ ಮಾಡ್ಕೊಳ್ಳೋದಂದರೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಅದೇ ರೀತಿಯಾಗಿ 15ನೇ ತಾರೀಕಿಗೆ ರಾತ್ರಿ 12 ಗಂಟೆಗೆ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ನಾವು ಕೃಷ್ಣ ತೊಟ್ಟಿಲು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ವಿಠ್ಠಲ ಮಂದಿರ ಟ್ರಸ್ಟ್ ಕಮಿಟಿ ವತಿಯಿಂದ. 15ನೇ ತಾರೀಕು ರಾತ್ರಿ ತೊಟ್ಟಿಲು ಕಾರ್ಯಕ್ರಮ ನಂತರ ಬೆಳಗ್ಗೆ 16ನೇ ತಾರೀಕಿಗೆ ಈ ಮೊಸರಿನ ಗಡಿಗೆ ಒಡೆಯುವ ಕಾರ್ಯಕ್ರಮ ಮಧ್ಯಾಹ್ನ 1 ಗಂಟೆ ಕಾರ್ಯಕ್ರಮ ಇರುತ್ತದೆ. ಅದಕ್ಕೂ ಕೂಡ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರಬೇಕು. ಈ ಸುದ್ದಿಗೋಷ್ಠಿಯಲ್ಲಿ ದತ್ತಾತ್ರೇಯ ಪುಕಾಳೆ, ವಿಜಯ್ ಕುಮಾರ್ ತೋಷ್ನಿವಾಲ್, ಧನಂಜಯ್ ಪುರಿ, ಗಂಗಾಧರ ಗೂಳೆ, ನಾಗೇಂದ್ರ ಝಳಕಿ, ಮನೀಶ್ ಜಾಜು, ಬ್ರಿಜ್ ಗೋಪಾಲ್ ಡಾಗಾ, ದತ್ತಾತ್ರೇಯ ಜೇವರ್ಗಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಆಗಸ್ಟ್ 17ರಂದು ಜನ್ಮದಾತ ವಿಎಸ್ ಅಟ್ಟೂರ್ ಸ್ಮಾರಕ ಚಾರಿಟೇಬಲ್ ಟ್ರಸ್ಟಿನ ಉದ್ಘಾಟನಾ ಸಮಾರಂಭ ಮತ್ತು ಜನ್ಮದಾತ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಟ್ರಸ್ಟಿನ ಅಧ್ಯಕ್ಷರಾದ ನ್ಯಾಯವಾದಿ ಹನುಮಂತರಾಯ ಎಸ್ ಅಟ್ಟೂರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಜನ್ಮದಾತ ವಿಎಸ್ ಅಟ್ಟೂರ್ ಸ್ಮಾರಕ ಚಾರಿಟೇಬಲ್ ಟ್ರಸ್ಟಿನ ಉದ್ಘಾಟನಾ ಸಮಾರಂಭ ಹಾಗೂ ಜನ್ಮದಾತ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭವು ಆಗಸ್ಟ್ 17ರಂದು ಬೆಳಗ್ಗೆ 10:30 ಗಂಟೆಗೆ ಕಲಬುರಗಿ ನಗರದ ರೈತ ಭವನ ಹತ್ತಿರದ ಕಾಟನ್ ಮಾರ್ಕೆಟ್ ನೆಹರುಗಂಜ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಟ್ರಸ್ಟಿನ ಅಧ್ಯಕ್ಷರಾದ ಹನುಮಂತರಾಯ ಎಸ್ ಅಟ್ಟೂರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಶಿವಶರಣಪ್ಪ ಅಟ್ಟೂರ್, ಸಂಜೀವ್ ಕುಮಾರ್ ಶೆಟ್ಟಿ, ಮಲ್ಕಾರಿ ಪೂಜಾರಿ, ಸಂಗಮೇಶ ಶಾಸ್ತ್ರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸ್ಮಾರಕ ಟ್ರಸ್ಟ್ ಉದ್ಘಾಟನಾ ಕಾರ್ಯಕ್ರಮ ಜೊತೆಗೆ ಈ ಭಾಗದ ಮತ್ತು ಕರ್ನಾಟಕ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರಖ್ಯಾತಿ ಪಡೆದಿರತಕ್ಕಂಥ ಮಹನೀಯರಿಗೆ ಗುರುತಿಸಿ ಗೌರವಿಸಿ ಒಂದು ಜನ್ಮದಾತ ಅಂತಕ್ಕಂಥ ಪ್ರಶಸ್ತಿ ಕೊಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ದಿನಾಂಕ 17ರಂದು ಕಾರ್ಯಕ್ರಮ ಆಯೋಜನೆ ಮಾಡಿವಿ. ಪ್ರತಿ ವರ್ಷ ಪ್ರತಿ ತಿಂಗಳ ಮತ್ತು ಪ್ರತಿ ವರ್ಷದಲ್ಲಿ ಹಲವಾರು ಪ್ರಶಸ್ತಿ ಕೊಡೋದ್ರ ಮುಖಾಂತರ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ಜನ್ಮದಾತ ಅಂತಕ್ಕಂಥ ಒಂದು ಜನ್ಮದಾತನು ಹುಟ್ಟಿಸಿದರು ಅಂತಕ್ಕಂಥದ್ದು, ಜೊತೆಗೆ ಶಾರೀರಿಕವಾಗಿ ಹುಟ್ಟಿಸಿದರು ಇದ್ದರೂ ಕೂಡ ಇವತ್ತಿನ ದಿವಸ ವಿಶೇಷವಾಗಿ ಜೀವನವನ್ನೇ ಹಲವಾರು ಜನ ತನ್ನ ಜೀವನವನ್ನೇ ಸಮಾಜಕ್ಕೆ ಅರ್ಪಣೆ ಮಾಡಿರ್ತಕ್ಕಂಥವ್ರು, ಹಲವಾರು ಜನರಿಗೆ ಜೀವನ ಉಳಿಸಿರ್ತಕ್ಕಂಥವ್ರು, ಸಮಾಜದಲ್ಲಿ ಕಷ್ಟದಲ್ಲಿ ಅನುಭವಿಸಿರ್ತಕ್ಕಂಥ ಹಲವಾರು ವ್ಯಕ್ತಿಗಳನ್ನು ಗುರುತಿಸಿ ಪರಿಚಯಿಸಿ ಈ ಭಾಗದಲ್ಲಿ ಒಂದು ಪ್ರಶಸ್ತಿ ಕೊಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಆ ಜನ್ಮದಾತ ಅಂತಕ್ಕಂಥ ಪ್ರಶಸ್ತಿ ನಾವು ಕೊಟ್ಟು ಪ್ರತಿ ವರ್ಷ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಮಾಡ್ತಾಯಿದ್ವಿ. ಪ್ರಥಮವಾಗಿ ಹೆಸರಿರ್ತಕ್ಕಂಥವರು ಗೌರವಾನ್ವಿತ ನ್ಯಾಯಮೂರ್ತಿ ಅರಳಿ ನಾಗರಾಜರು. ಅರಳಿ ನಾಗರಾಜ್ ಸಾಹೇಬರು ವಿಶೇಷವಾಗಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಛಾಪನ್ನು ಮೂಡಿಸಿ ಕನ್ನಡದಲ್ಲಿ ತೀರ್ಪನ್ನು ನೀಡುವುದ್ರ ಜೊತೆಗೆ ಹೈಕೋರ್ಟ್ನಲ್ಲಿ ಕನ್ನಡದಲ್ಲಿ ತೀರ್ಪನ್ನು ನೀಡುವುದ್ರ ಜೊತೆಗೆ
ನಿವೃತ್ತಿ ಆದ ನಂತರವೂ ಇಡೀ ಕರ್ನಾಟಕ ನಾಡಿನಾದ್ಯಂತ ಸಂಚಾರಿ ಸಂತರಾಗಿ ಇವತ್ತಿನ ದಿವಸ ಓಡಾಡ್ತಾ ಇದ್ದಾರೆ. ಅಂಥವ್ರನ್ನ ಗುರುತಿಸಿ ಇವತ್ತಿನ ದಿವಸ ಪ್ರಶಸ್ತಿ ಕೊಡ್ತಾ ಇದ್ದೀವಿ. ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಮೇಡಮ್ ಅವರು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು. ಹಾಗಾಗಿ ಅವರ ಇಡೀ ಜೀವನವನ್ನೇ ಅವರಿಗೆ ಕ್ಯಾನ್ಸರ್ ರೋಗಿಗಳಿಗೆ ತೊಂದರೆ ಆಗಬಾರ್ದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇಡೀ ಜೀವನವನ್ನೇ ಸಮಾಜಕ್ಕೆ ಅರ್ಪಣೆ ಮಾಡಿರ್ತಕ್ಕಂಥ ಆ ಅಪರೂಪದ ಮಹಿಳೆಗೆ 17ನೇ ತಾರೀಕು ಕರೆದ ಪ್ರಶಸ್ತಿ ನಾವು ಕೊಡ್ತಾ ಇದ್ದೀವಿ. ಜೊತೆಗೆ 3ನೇವರು ನಮ್ಮ ಈ ಭಾಗದ ಅಪರೂಪದ ರಾಜಕಾರಣಿ, ಜೊತೆಗೆ ಸರಳ ಸಜ್ಜನಿಕೆ ಹೋರಾಟಗಾರರಾಗಿರ್ತಕ್ಕಂಥ SK ಕಾಂತ ಸಾಹೇಬರಿಗೆ 3ನೇದವರು ಅವ್ರಿಗೆ ಕೂಡ ವಿಶೇಷವಾಗಿ ಅವ್ರಿಗೆ ಗೌರವಿಸ್ತಾ ಇದ್ದೇವೆ. ಪರಮೇಶ್ವರಿ ಲೇಂಡಿ ಅವರು ಸುಮಾರು 51 ವರ್ಷದಿಂದ ನಾಯಕ ನಟರಾಗಿ ಇನ್ನೂ ಹಲವಾರು ನಾಟಕ ನಿರ್ದೇಶಕರಾಗಿ ಸಂಗೀತ ಕಲಾವಿದರಾಗಿ ಸೇವೆ ಸಲ್ಲಿಸ್ತಕ್ಕಂಥ ಪರಮೇಶ್ವರಿ ಲೇಂಡಿ ಅವ್ರಿಗೆ ಸಹಿತ ಇವತ್ತು ಆಯ್ಕೆ ಮಾಡೀವಿ. ಜೊತೆಗೆ ಇನ್ನೋರು ಹೆಬ್ಬಾಳ ಗ್ರಾಮದ ಸಮಾಜ ಸೇವಕರು, ಜೊತೆಗೆ ರೈತರು ಆಗಿರ್ತಕ್ಕಂಥ ಬಸವರಾಜ್ ಶಿವಗೋಳ ಸರ್ ಅವರು ಕೂಡ ಒಳ್ಳೆಯ ಸಮಾಜದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಕಷ್ಟಗಳಲ್ಲಿ ದೀನ ದಲಿತರಲ್ಲಿ ದೇವರನ್ನು ಕಂಡಿರ್ತಕ್ಕಂಥ ವ್ಯಕ್ತಿ ನಮ್ಮ ಬಸವರಾಜ್ ಶಿವಗೋಳ ಸರ್. ಅಂಥ ವ್ಯಕ್ತಿಗಳನ್ನ 5 ಜನರನ್ನು ಆಯ್ಕೆ ಮಾಡ್ಕೊಂಡು ಇವತ್ತು ಕೊಡ್ತಾ ಇದ್ದೀವಿ. ಮೆಸರ್ಸ್ ಸಾಯಿ ಶರಣ ಕೃಷಿ ಕೇಂದ್ರವು ಕಬ್ಬು ಬೆಳೆಯುವ ರೈತರೊಂದಿಗೆ ಕೈ ಜೋಡಿಸಲು ಸಿದ್ಧವಿದೆ ಎಂದು ಮೆಸರ್ಸ್ ಸಾಯಿ ಶರಣ ಕೃಷಿ ಕೇಂದ್ರದ ಮಾಲೀಕರಾದ ಬಸವರಾಜ್ ಪಾಟೀಲ್ ಕೊರಳಿಯವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಕಬ್ಬು ಬೆಳೆಯುವ ರೈತರು ಸಾಂಪ್ರದಾಯಿಕ ಶೈಲಿಯ ಬದಲು ವೈಜ್ಞಾನಿಕ ಅನುಷ್ಠಾನ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಪ್ರತಿ ಎಕರೆಯಲ್ಲಿ 100 ಟನ್ಗೂ ಹೆಚ್ಚು ಕಬ್ಬು ಬೆಳೆಯಲು ಸಾಧ್ಯವಿದೆ ಎಂಬುದನ್ನು ತಿಳಿಸುವ ನಿಟ್ಟಿನಲ್ಲಿ ಮೆಸರ್ಸ್ ಸಾಯಿ ಶರಣ ಕೃಷಿ ಕೇಂದ್ರದ ವತಿಯಿಂದ ಈಗಾಗಲೇ ಜಾಗೃತಿ ಮೂಡಿಸುತ್ತಾ ಬರಲಾಗುತ್ತಿದೆ. ಈ ದಿಸೆಯಲ್ಲಿ ಆಳಂದ ತಾಲೂಕಿನ ಭೂಸ್ನೂರ್ ಸಮೀಪದ NSL ಸಕ್ಕರೆ ಕಾರ್ಖಾನೆ ಸಹ ರೈತರೊಂದಿಗೆ ಕೈ ಜೋಡಿಸಲು ಮುಂದೆ ಬಂದಿರುವುದು ನಿಜಕ್ಕೂ ಒಂದು ಆಶಾದಾಯಕ ಬೆಳವಣಿಗೆಯಾಗಿದೆ. ಅಧಿಕ ಕಬ್ಬಿನ ಇಳುವರಿಗೆ ಪೂರಕವಾದ ಎಲ್ಲಾ ಸಲಹೆ ಸಹಕಾರಗಳನ್ನು ನೀಡುವ ನಿಟ್ಟಿನಲ್ಲಿ ಮೆಸರ್ಸ್ ಸಾಯಿ ಶರಣ ಕೃಷಿ ಕೇಂದ್ರ ಕಬ್ಬು ಬೆಳೆಯುವ ರೈತರೊಂದಿಗೆ ಕೈ ಜೋಡಿಸಲು ಸಿದ್ಧವಿದೆ ಎಂದು ಮೆಸರ್ಸ್ ಸಾಯಿ ಶರಣ ಕೃಷಿ ಕೇಂದ್ರ ಆಳಂದ ಮಾಲೀಕರು ಹಾಗೂ ಪ್ರಗತಿಪರ ರೈತರಾದ ಬಸವರಾಜ್ ಪಾಟೀಲ್ ಕೊರಳ್ಳಿಯವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ರೈತರಾದ ಮಲ್ಲಿಕಾರ್ಜುನ್ ತಡ್ಕಲ್, ಶರಣಗೌಡ ಪಾಟೀಲ್ ಹಳ್ಳಿ ಸಲಗರ್, ಶರಣಗೌಡ ಪಾಟೀಲ್ ಕೂಡಲ ಹಂಗರ್ಗ, ಲಿಂಗರಾಜ್ ಪಾಟೀಲ್ ಝಳಕಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈಗಿನ್ನು ಪಕ್ಕದೂರ ಮಹಾರಾಷ್ಟ್ರದಾಗ ನೋಡ್ಬೋದು ನೀವು. ಕಬ್ಬು ಬೆಳಿಬೇಕಂದ್ರೆ ಅವ್ರದ್ದೊಂದು ಟೀಮ್ ಇರ್ತದೆ. ಯಾವ ರೀತಿ ಕಬ್ಬು ಬೆಳಿಬೇಕು ಅಂತ ಒಂದಕ್ಕೊಂದು ಚರ್ಚೆ ಮಾಡಿ ಡಿಸ್ಕಷನ್ ಮಾಡಿ ಕಬ್ಬು 50 ಟನ್ಲಿಂತ 60 ಟನ್ 60 ಟನ್ 100 ಟನ್ 100 ಟನ್ಲಿಂತ ಈಗ 168 ಟನ್ ತನಕ ಕಬ್ಬು ಬೆಳೆದ ರೀ. ಅದೇ ರೀತಿ ನಾವು ಎಲ್ಲರೂ ಒಂದು ಟೀಮಾಗಿ ಒಂದು ಕಬ್ಬು ಯಾವ ರೀತಿ ಬೆಳಿಬೇಕು, ಕಬ್ಬು ಯಾವ ರೀತಿ ಸುಧಾರಣೆ ಮಾಡ್ಕೋಬೇಕು ಅಥವಾ ಅದ್ರದ್ದೊಂದು ಚರ್ಚೆ ಮಾಡಿ ಕಬ್ಬು ಬೆಳಿತೀವಿ. ಅದೇ ನಾವು ಹೆಂಗೆ ಬೆಳಿತೀವಿ ಅದೇ ರೀತಿ ಮತ್ತೊಬ್ಬರು ರೈತರು ಬೆಳೀಲಿ ಮತ್ತೊಂದ್ರೆ ಸಹಾಯಕ್ಕೋಸ್ಕರ ನಮ್ಮ NSL ಶುಗರ್ದವ್ರು ಬರಲಿತ್ತಂದು ಒಂದು ಮನವಿ ಕೊಡೋಗತ್ತೀವಿ ಅವರಿಗೆ. ಈಗ ಕಬ್ಬು ನೋಡ್ರಿ ಎಲ್ಲರೂ ಸರ್ವಸಾಧಾರಣವಾಗಿ ಒಂದು 25ರಿಂದ 30 ಟನ್ ಅಷ್ಟೇ ಬೆಳಿಕತ್ತಾರೆ. 100 ಟನ್ನು 150 ಟನ್ನು 160 ಟನ್ನು ತನಕ ಬೆಳೆದು ಹಿಸ್ಟ್ರಿ ಮಾಡಿದವ್ರು ಅದರ ಫಾರ್ಮರಿಗೆ. ಪಕ್ಕದ ಸ್ಟೇಟ್ ಮಹಾರಾಷ್ಟ್ರದಾಗ ನೀವು ನೋಡ್ಬೋದು 168 ಟನ್ ತನಕ ಕಬ್ಬು ಇಳುವರಿ ತೆಗೆದಾರೆ ಒಂದು ಎಕರೆದಾಗ. ನಾವು ಯಾಕೆ ಬೆಳಿಬಾರ್ದು, ನಾವು ಯಾಕೆ ಮಾಡಬಾರ್ದು, ನಮ್ಮ ರೈತರು ಯಾಕೆ ಸುಧಾರಣೆ ಮಾಡ್ಕೋಬೇಡಿ ಇದ್ರದಾಗ ಅಂತಂದು ನಾನು ಈಗ ಸುಮಾರು ಒಂದು 25 ಎಕರೆದಾಗ 9 ವೆರೈಟಿ ಶುಗರ್ ಕ್ಯಾನ್ ಶಿಡ್ಲಿಂಗ್ ಮಾಡೀನಿ ರೀ. ಈಗ ನಾನು 9 ವೆರೈಟಿದಾಗ ಹ್ಯಾಂಗೆ ಬ್ರಾಂಚಸ್ ಅವ, ಯಾವ ರೀತಿ ಅದ್ರದ್ದು ಸುಧಾರಣೆ ಬೆಳೆ ಆಗ್ತದೆ ಮತ್ತು ಮುಂದಿನ ದಿನಮಾನಗಳದಾಗ ನಾವು ಯಾವ ಅದ್ರದ್ದು ತೊಗೊಂಡು ಇದು ಮತ್ತು ಮುಂದಿನ ರೈತರಿಗೆ ಕೊಡ್ಬೇಕಂತ ಅನ್ನೋದು ಭಾಳ ಸುಧಾರಣೆ ಮಾಡ್ಕೊಂಡು ಅದು ಇದು ಮಾಡಕತ್ತೀವಿ. ಮೊನ್ನೆ ರೀಸೆಂಟಾಗಿ NSL ಶುಗರ್ದವ್ರು ಬಂದಿರು ನಮ್ಮ ಇದಕ್ಕೆ, ಪ್ರಶಾಂತ್ ಬಾಬು ತಂದು NSL ಶುಗರ್ದು ಚೇರ್ಮನ್ ಅವ್ರು ಬಂದಾಗ ಅವರು ಕೂಡ ಅದೇ ಅಂದರು, ಇಲ್ಲ ಈ ರೀತಿ ಮಾಡಿದ್ರೆ ನಾವು ಈ ಸುಧಾರಣೆ ಬೂಸ್ನೂರು ಮತ್ತಂದರೆ ಕೊರಳ್ಳಿ, ದಂಗಾಪುರ, ನಿಂಬರ್ಗ, ಕಡಗಂಚಿ, ಆಳಂದ ಸರ್ವೆ ಎಷ್ಟು ಕಬ್ಬಿಂದ ಬೆಳೆ 17,000 ಎಕರೆ ಕಬ್ಬದಲ್ಲಿ ಆ ಕಬ್ಬಿನ ಪೂರ ಈ 35-25 ಟನ್ ಅಷ್ಟೇ ಬೆಳಿಗತ್ತೀವಿ. 100 ಟನ್ ತನಕ ಬೆಳಿಬೋದು ಅಂತಂದು ನಾವು ಅವರು ಚರ್ಚೆ ಮಾಡಿದ್ವಿ. ಆ ಚರ್ಚೆದಾಗ ಅವರು ಕೂಡ ಹೆಲ್ಪ್ ಮಾಡ್ತೀವಿ ಅಂತ ಅವರು ಕೂಡ ನಮ್ಗೆ ಒಂದು ಭರವಸೆ ಕೊಟ್ಟಾರ. ಆ ಭರವಸೆ ಇಟ್ಕೊಂಡು ಸುಮಾರು ಈ ಮುಂದಿನ ದಿನಮಾನದಾಗ ನಮ್ಮ ರೈತರೆಲ್ಲ 100 ಟನ್ನಿಗೆ ಹೆಜ್ಜೆ ಇಡಬೇಕಂತ ಒಂದು ಚರ್ಚೆಗೋಸ್ಕರ ಇದು ಮಾಡಕತ್ತೀವಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು.
ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.